ಇವತ್ತು ಓರ್ವ ಬಲಾಢ್ಯನನ್ನು ನಿಮಗೆ ಪರಿಚಯಿಸ್ತೀನಿ. ಆತ ತನ್ನ ಕೈಯಲ್ಲಿ ಎಷ್ಟು ಶಕ್ತಿ ಹೊಂದಿದ್ದಾನೆ ಅಂತಂದರೆ ವಿಶ್ವದ ಅನೇಕ ಬಲಾಢ್ಯರನ್ನು ಸೋಲಿಸಿದ್ದಾನೆ. ಆತನ ಆತ್ಮಶಕ್ತಿ ಎಷ್ಟು ಬಲಶಾಲಿಯಾಗಿದೆ ಅಂತಂದರೆ ಆತನನ್ನು ಸೋಲಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಒಂದು ವಿಚಾರದಲ್ಲಿ ಮಾತ್ರ ಆತ ಸ್ಟ್ರಾಂಗ್ ಇಲ್ಲ, ಹಣಕಾಸಿನ ವಿಚಾರದಲ್ಲಿ. ಅದೊಂದಿದ್ದರೆ ಮತ್ತೊಂದು ಚಿನ್ನ ಭಾರತಕ್ಕೆ ಗ್ಯಾರಂಟಿ. ಏನಾ ಸ್ಟೋರಿ ಬನ್ನಿ, ನೀವೆಲ್ಲರೂ ಇವತ್ತು ಹೆಲ್ಪ್ ಮಾಡಲೇಬೇಕು. ಈತ ಪಂಜಾ ಕುಸ್ತಿ ಹಂಟರ್ ವಿಶ್ವ ಬಲಾಢ್ಯರಿಗೆ ಮಣ್ಣು ಮುಕ್ಕಿಸಿದ ಖ್ಯಾತಿ. 2 ಚಿನ್ನದ ಪದಕ ಗೆದ್ದವನಿಗೆ ಇದೀಗ ಆರ್ಥಿಕ ಸಂಕಷ್ಟ. ವಿಶ್ವ ಗೆದ್ದ ವೀರನಿಗೆ ಬೇಕಿದೆ ಕನ್ನಡಿಗರ ನೆರವು. ಈತ ಎಂಥ ಪಂಟರ್ ಅಂದರೆ ಎಂತೆಂಥ ವಿದೇಶಿಗರನ್ನು ಕೂಡ ಈ ಪಂಜಾ ಅಂದರೆ ಆರ್ಮ್ ರೆಸ್ಲಿಂಗ್ ಅಂತ ಕರೀತಾರೆ. ಇಬ್ಬರಿಬ್ಬರು ಹಿಂಗೆ ಕೈ ಹಿಡಿದು ಆದರೆ ಗ್ರೀಸ್ಗೆ ಹೋಗಬೇಕು ಅಂತಂದರೆ ಹಣಕಾಸಿನ ತೊಂದರೆ ಉಂಟಾಗಿದೆ. ಈಗಾಗಲೇ 2 ಚಿನ್ನದ ಪದಕ ಗೆದ್ದವರಿಗೆ ಆರ್ಥಿಕ ಸಂಕಷ್ಟ ಉಂಟಾಗಿದೆ. ನಿಮ್ಮಲ್ಲಿ ಖಂಡಿತವಾಗಲೂ ಈ ಹೆಲ್ಪ್ ಮಾಡೋರಿದ್ದರೆ ಅವರನ್ನು ನಾವು ಗ್ರೀಸ್ಗೆ ಕಳಿಸಬೇಕು. ನಾನು 2 ದಿನದ ಹಿಂದೆ ಈ ಸ್ಟೋರಿಯನ್ನು ಮಾಡಬೇಕಾಗಿತ್ತು, ಬೇರೆ ಬೇರೆ ಕಾರಣಗಳಿಂದ ಮಾಡಲಿಕ್ಕೆ ಆಗಿಲ್ಲ ಅಂತಂದರೆ ನಾನು ಅದನ್ನು ಬಿಡುವಂಥ ಪ್ರಶ್ನೆ ಇಲ್ಲ. ಇವತ್ತು ಸುರೇಶ್ ಪೂಜಾರಿ ನಮ್ಮ ಜೊತೆ ಇರ್ತಾರೆ. ಸುರೇಶ್ ಪೂಜಾರಿ ಅವರ ಸಾಧನೆಯನ್ನು ನಿಮಗೆ ಹೇಳ್ತೀನಿ ಹೆಂಗಿದ್ದಾರೆ ಅಂತೇಳಿ. ವಿಶೇಷ ಚೇತನರಿದ್ದಾರೆ ಅವರು, ವಿಶೇಷ ಚೇತನರು. ಕಾಲು ಸ್ವಲ್ಪ ಊನ ಇದೆ ಅವರದು, ಆದರೆ ಅವರ ಕೈಯ ಶಕ್ತಿ ಮತ್ತು ಮಾನಸಿಕ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ಇಲ್ಲ. ಆದರೆ ಎಲ್ಲವೂ ಅವರ ಬಳಿ ಇದೆ, ದುಡ್ಡೊಂದು ಹೊರತುಪಡಿಸಿ. ನಾವೊಂದು 3 ಲಕ್ಷ ಒಟ್ಟುಗೂಡಿಸಿ ಕೊಟ್ಟರೆ ಅವರು ಹೊರಡ್ತಾರೆ ಗ್ರೀಸಿಗೆ, ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸ್ತಾರೆ. ಬನ್ನಿ, ಇದರ ಬಗ್ಗೆ ಯಾವ ರೀತಿ ವಿಶ್ವದ ಬಲಾಢ್ಯರಿಗೆ ಮಣ್ಣು ಮುಕ್ಕಿಸಿದ್ದಾರೆ ಅವರು, ಯಾವ ರೀತಿ ಚಿನ್ನದ ಪದಕ ಗೆದ್ದು ತಾಯಿ ಭಾರತೀಯ ಕೀರ್ತಿಯನ್ನು ಹೆಚ್ಚುಗೊಳಿಸಿದ್ದಾರೆ, ಅಂಥವರಿಗೆ ಇವತ್ತು ಸಂಕಷ್ಟ ಎದುರಾಗಿದೆ. ಸ್ಪೋರ್ಟ್ಸ್ ಮಿನಿಸ್ಟ್ರಿ ಇದ್ದರೆ ನೋಡಬೇಕು, ನಾಗೇಂದ್ರ ಇದ್ದರೆ ನಾನು ಮಾತಾಡ್ತಾ ಇದ್ದೆ. ಈಗ ಯಾರು ಮಿನಿಸ್ಟ್ರು ಅಂತ ನನಗೆ ಗೊತ್ತೇ ಇಲ್ಲ, ನಂಬರ್ 1. ಎರಡನೇದಾಗಿ ಕ್ರೀಡೆಯನ್ನು ತುಂಬ ಪ್ರೀತಿ ಮಾಡುವಂಥವರು ಇವ್ರಿಗೊಂದು ಸಹಾಯ ಮಾಡಿದರೆ ಅಕೌಂಟ್ ನಂಬರು ಕೊಡ್ತೀನಿ, ಗೂಗಲ್ ಪೇ ಅಕೌಂಟ್ ನಂಬರು ಕೊಡ್ತೀನಿ, QR ಕೋಡ್ ಕೂಡ ಕೊಡ್ತೀನಿ. ಇವರಿಗೆ ಒಂದು ಸಹಾಯ ಮಾಡೋಣ. ಬನ್ನಿ, ಅವರ ಸ್ಟೋರಿ ಮೊದಲು ನೋಡೋಣ. ವಿಶ್ವದ ಬಲಾಢ್ಯರ ಕೈ ಮಣಿಸಿದ ವೀರನಿಗೆ ಸಂಕಷ್ಟ. ಆರ್ಮ್ ರೆಸ್ಲಿಂಗ್ ಚಾಂಪಿಯನ್ಗೆ ಬೇಕಿದೆ ಸಹಾಯ. ಎಸ್ ವೀಕ್ಷಕರೇ, ಸಾಧಿಸುವ ಛಲ ಹೊಂದಿದ್ರೆ ಸಾಧನೆಯ ಹಾದಿ ಹಿಡಿದವನಿಗೆ ಯಾವ ಬಲಹೀನತೆಯೂ ಎದುರಿಗೆ ಬರಲ್ಲ ಅನ್ನೋದಕ್ಕೆ ಈ ಯುವಕನೇ ಸಾಕ್ಷಿ. ಹೌದು, 38ರ ಹರಿಯದ ಈತನ ಒಂದು ಕಾಲು ಚಿಕ್ಕ ವಯಸ್ಸಿನಲ್ಲೇ ಬಲ ಕಳೆದುಕೊಂಡಿತ್ತು. ಮತ್ತೊಂದು ಕಡೆ ಮನೆಯ ಬಡತನ ಕೂಡ ಕಿತ್ತು ತಿನ್ನುವಷ್ಟು ಕಾಡ್ತಾ ಇದೆ. ಆದರೆ ಅದೆಲ್ಲವನ್ನ ಮೆಟ್ಟಿ ನಿಂತು ಸಾಧಿಸುವ ಹಂಬಲ ಮಾತ್ರ ಬಿಟ್ಟಿಲ್ಲ. ಈ ಆಸೆಯೇ ಆತನ ಕೈಗಳಿಗೆ ಆನೆ ಬಲ ನೀಡಿದೆ. ಕಳೆದ ವರ್ಷ ಮಲೇಷ್ಯಾದಲ್ಲಿ ನಡೆದ ವಿಶ್ವ ಆರ್ಮ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ನ ವಿಶೇಷ ಚೇತನರ ವಿಭಾಗದಲ್ಲಿ ಭಾರತ ದೇಶವನ್ನ ಪ್ರತಿನಿಧಿಸಿ 2 ಚಿನ್ನದ ಪದಕ ಗೆದ್ದು ದೇಶಕ್ಕೆ ಕೀರ್ತಿ ತಂದಿದ್ದ ಕನ್ನಡಿಗ. ಈತನ ಹೆಸರು ಸುರೇಶ್ ಪೂಜಾರಿ. ನೋಡೋದಕ್ಕೆ ದೃಢಕಾಯ, ಆದರೆ ಕಾಲೂರಿ ನಿಲ್ಲೋದಕ್ಕೆ ಅಸಾಧ್ಯ. ಆದರೆ ಕಳೆದ ವರ್ಷ ಮಲೇಷ್ಯಾದಲ್ಲಿ ನಡೆದ ವಿಶ್ವ ಆರ್ಮ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ನ ವಿಶೇಷ ಚೇತನರ ವಿಭಾಗದಲ್ಲಿ ಭಾರತ ದೇಶವನ್ನ ಪ್ರತಿನಿಧಿಸಿದ್ರು. 2 ಚಿನ್ನದ ಪದಕ ಗೆದ್ದು ದೇಶಕ್ಕೆ ಕೀರ್ತಿ ತಂದುಕೊಟ್ಟಿದ್ರು. ಉಡುಪಿ ಜಿಲ್ಲೆಯ ಸಾಸ್ತಾನ ಪಾಂಡೇಶ್ವರದ ಸಾಧಕ ಸುರೇಶ್ ಪೂಜಾರಿಗೆ ಈ ಬಾರಿ ಗ್ರೀಸ್ನಲ್ಲಿ ನಡೆಯಲಿರುವ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಪಾಲ್ಗೊಳ್ಳುವುದಕ್ಕೆ ಅವಕಾಶ ಸಿಕ್ಕಿದೆ. ಆದರೆ ಆರ್ಥಿಕ ಸಮಸ್ಯೆಯಿಂದ ಈ ಚಾಂಪಿಯನ್ಶಿಪ್ನಲ್ಲಿ ಪಾಲ್ಗೊಳ್ಳುವುದಕ್ಕೆ ಅಸಾಧ್ಯ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ರೀಸ್ನ ಪೆಲ್ಲೋಪೆನ್ನಿಸ್ನಲ್ಲಿರುವ ಲಾತ್ರಕಿಯಲ್ಲಿ ಸೆಪ್ಟೆಂಬರ್ 30ರಿಂದ ಅಕ್ಟೋಬರ್ 6ರವರೆಗೆ ಚಾಂಪಿಯನ್ಶಿಪ್ ನಡೆಯಲಿದೆ. ಹಣದ ಸಮಸ್ಯೆಯಿಂದ ಸ್ಪರ್ಧೆಯಲ್ಲಿ ಭಾಗವಹಿಸುವ ಅವಕಾಶ ತಪ್ಪಿ ಹೋಗುತ್ತೆ ಅನ್ನೋ ಆತಂಕದಲ್ಲಿ ಸಹಾಯಕ್ಕಾಗಿ ಹಪ್ಪಹಪ್ಪಿಸ್ತಾ ಇದ್ದಾರೆ ಸುರೇಶ್. ಇಲ್ಲಿ ತನಕ ಸರ್ಕಾರ ಯಾವುದೇ ಇದು ಸಹಾಯ ಸಹಕಾರ ನಂಗೆ ಸಿಗಲಿಲ್ಲ. ರಾಜ್ಯ ಸರ್ಕಾರದಿಂದ ಆಗಲಿ ನಮ್ಮ
ಜಿಲ್ಲೆಯಿಂದಾಗಲಿ ಯಾವುದು ಸಹ ಇನ್ನೂ ಸಿಕ್ಕಲಿಲ್ಲ. ಕ್ರೀಡಾಭಿಮಾನಿಗಳು ನಂಗೆ ಸಹಾಯ ಮಾಡಿದರೆ ಮಾತ್ರ ನಾನು ಮತ್ತೆ ಇನ್ನೂ ಅಚೀವ್ಮೆಂಟ್ ಮಾಡಿ ನಾನು ಸರ್ಕಾರಕ್ಕೆ ತೋರಿಸ್ಬೋದು, ಆವಾಗ ನನ್ನ ಸರ್ಕಾರ ಗುರುತಿಸ್ಬೋದು ಏನೋ ಒಂದು ಆಸೆ. ಆರ್ಥಿಕ ಪರಿಸ್ಥಿತಿ ಏನು ಹೇಳೋಕ್ಕಿಲ್ಲ. ಇವಾಗ ಕರೆಕ್ಟಾಗಿ ಕಣ್ಣಿಗೆ ತೋರೋ ಸಾಲ ಮನೆದು 20 ಲಕ್ಷ ನನ್ನ ವೈಯಕ್ತಿಕ ಸಾಲಗಳೆಲ್ಲ ತುಂಬ ಇದೆ ಸಂಘ ಸಂಸ್ಥೆಗಳಲ್ಲಿ, ಅದಕ್ಕೂ ಇದಕ್ಕಂತ ಮಾಡ್ಕೊಂಡಿರೋದು. ಒಂದು ಸಾಲದಿಂದ ತೆಗೆದು ಇನ್ನೊಂದು ಸಾಲಕ್ಕೆ ಹೋಗಿ ಮತ್ತೊಂದು ಸಾಲನೇ ಆಗ್ತಿದೆ ಬಿಟ್ಟರೆ ಸಾಲದ ಮೇಲೆ ಸಾಲ, ಅಲ್ಲಿಂದ ತೆಗೆದು ಇಲ್ಲಿ ಹಾಕೋದು, ಇಲ್ಲಿಂದ ತೆಗೆದು ಅಲ್ಲಿ ಹಾಕೋದು. ಸುರೇಶ್ ಕೂಲಿ ನಡೆಸಿ ಜೀವನ ನಡೆಸುವ ಕುಟುಂಬದಿಂದ ಬಂದವರು. ಕೂಲಿ ನಾಲಿ ಮಾಡಿ ಮನೆ ನಿಭಾಯಿಸುವ ತಾಯಿ ಒಂದ್ ಕಡೆಯಾದ್ರೆ, ಹೃದಯಾಘಾತವಾಗಿ ದುಡಿಯಲಾಗದ ಮನೆಯಲ್ಲೇ ಇರುವ ತಂದೆಯ ಆರೈಕೆ ಮಾಡುವ ಜವಾಬ್ದಾರಿಯು ಸುರೇಶ್ ಮೇಲಿದೆ. ಆದರೆ ಮನೆ ಜವಾಬ್ದಾರಿ ಅಂಗವೈಕಲ್ಯದ ನಡುವೆಯೂ ಸುರೇಶ್ ತನ್ನ ತೋಳ್ಬಲದಲ್ಲಿ ಯಾವುದೇ ಅಂಗವೈಕಲ್ಯ ಇಲ್ಲ ಎಂಬುದನ್ನ ಜಗತ್ತಿಗೆ ತೋರಿಸಿದ್ದಾರೆ. ವಿಶೇಷ ಚೇತನರ ವಿಭಾಗದಲ್ಲಿ ಜಾಗತಿಕ ಮಟ್ಟದಲ್ಲಿ 2 ಚಿನ್ನ ಗೆದ್ದ ಕರ್ನಾಟಕದ ಮೊದಲ ಪಂಚ ಕುಸ್ತಿಪಟು ಎಂಬ ಹೆಗ್ಗಳಿಕೆ ಇವರದ್ದು. ತೋಳಲ್ಲಿ ಬಲ ಇದ್ರೂ ಹಣದಲ್ಲಿ ಬಲ ಇಲ್ಲ, ಹಣದಲ್ಲಿ ಬಲ ಏನ್ರು ನಾವು. ಹಾಗಾಗಿ ಸಹಾಯ ಸಹಕಾರ ನೀಡಿದರೆ ಈ ಸರಿ ನಾನೊಂದು ವರ್ಲ್ಡ್ ಚಾಂಪಿಯನ್ಶಿಪ್ ಗ್ರೀಸಲ್ಲಿ ನಡೆದಕ್ಕೆ ಹೋಗಿ ಬರ್ತೇನೆ, ಎಲ್ಲ ನಿಮ್ಮ ಸಹಾಯ ಸಹಕಾರ ಕೊಡಿ ಅಂತ ವಾಹಿನಿ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಕೇಂದ್ರ ಕ್ರೀಡಾ ಇಲಾಖೆಯಲ್ಲಿ ನೋಂದಾವಣಿ ಆದ ಬಳಿಕ ಕ್ರೀಡಾಪಟುಗಳಿಗೆ ಸರ್ಕಾರದಿಂದ ನೆರವು ಸಿಗಲಿದೆ. ಅಲ್ಲಿಯ ತನಕ ಕ್ರೀಡಾಭಿಮಾನಿಗಳು ಮತ್ತು ಪ್ರಾಯೋಜಕರ ನೆರವಿನಿಂದ ವಿವಿಧ ಚಾಂಪಿಯನ್ಶಿಪ್ಗಳಲ್ಲಿ ಪಾಲ್ಗೊಳ್ಳಬೇಕಾದ ಅನಿವಾರ್ಯತೆ ಇದೆ. ಇದೀಗ ಇಲಾಖೆಗೆ ಹಣ ಕಟ್ಟಲು 2,09,000 ರೂಪಾಯಿಗಾಗಿ ಕಷ್ಟಪಡುತ್ತಾ ಇರುವ ಸುರೇಶ್ ರಿಪಬ್ಲಿಕ್ ಕನ್ನಡದ ಸೂಪರ್ 3 ಕದ ತಟ್ಟಿದ್ದಾರೆ. ಕ್ರೀಡಾ ಅಭಿಮಾನಿಗಳು ಈ ಪ್ರತಿಭೆಗೆ ಸಹಾಯ ಮಾಡುವ ಮೂಲಕ ಇನ್ನೂ ಸ್ಫೂರ್ತಿ ತುಂಬುವ ಕಾರ್ಯ ಮಾಡಬೇಕಿದೆ. ಹರೀಶ್, ರಿಪಬ್ಲಿಕ್ ಕನ್ನಡ, ಉಡುಪಿ. ನೋಡಿ, ಇದು ಅಕೌಂಟ್ ನಂಬರ್ ಹಾಕಿದ್ದೀನಿ. ಮತ್ತೊಂದು ಕಡೆ ನಾನು QR ಕೋಡ್ ಕೊಡ್ತಾ ಇದ್ದೀನಿ ನಿಮಗೆ. ನೀವು ಎಷ್ಟೇ ದೂರದಿಂದ ಟಿ ವಿಯಲ್ಲೇ ಮಾಡ್ಕೊಂಡ್ಬಿಡ್ಬೋದು. ಗೂಗಲ್ ಪೇ ನಂಬರ್ ಕೂಡ ಹಾಕಿ, ಎಲ್ಲ ನಂಬರ್ ಹಾಕಿ ನೋಡಿ. ಗೂಗಲ್ ಪೇ ನಂಬರು ಇದೆ, ಆಮೇಲೆ ನೀವು QR ಕೋಡ್ ಏನಿಲ್ಲ, ಇಲ್ಲಿಂದಲೂ ತಗೋಬೋದು ನೀವು. ಈ ಥರ ನೀವು ಟಿ ವಿಯಲ್ಲೇ ಎಷ್ಟು ದೂರದಲ್ಲೂ ಇಷ್ಟು ದೂರದಿಂದ ಬರುತ್ತೆ ನೋಡ್ತೀನಿ ನಾನು ಕೂಡ. ಆಗತ್ತೆ ಆಗತ್ತೆ ನೋಡಿ, ಇದು ಹೊಸ ಟೆಕ್ನಾಲಜಿಯನ್ನು ವೆರಿ ಫಸ್ಟ್ ಟೈಮ್ ರಿಪಬ್ಲಿಕ್ ಕನ್ನಡದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಏನು ನಂಬರ್ಸ್ ಏನು ಮಾಡಬೇಕಾಗಿಲ್ಲ, ನೀವು ಡೈರೆಕ್ಟಾಗಿ ಅದನ್ನು QR ಕೋಡನ್ನು ಏನು ಯೂಸ್ ಮಾಡಿದರೆ ಆಯಿತು, ಡೈರೆಕ್ಟಾಗಿ ಅಕೌಂಟಿಗೆ ಹೋಗುತ್ತೆ. ಡೈರೆಕ್ಟ್ 2,09,000 ಕಟ್ಟಲಿಕ್ಕೆ ಬೇಕು ಅವರಿಗೆ. 2,09,000 ರೂಪಾಯಿ ಅಲ್ಲಿ ಕಟ್ಟೋದಕ್ಕೆ ಬೇಕು. ಉಳಿದದೆಲ್ಲ ಸೇರಿ ಒಂದು 4 ಲಕ್ಷ ಆದರೂ ಆಗ್ಬೋದು. ಆದರೆ ನಮ್ಮ ಉದ್ದೇಶ ಒಂದು 3 ಲಕ್ಷ ಆದರೂ ಮಾಡಿಕೊಡೋಣ ಅಂಥೇಳಿ. ದಯವಿಟ್ಟು ದೊಡ್ಡ ಮಟ್ಟದಲ್ಲಿ ಸಹಕಾರ ಮಾಡಿ. ಆಮೇಲೆ ಕರೆ ಮಾಡಿ ಮಾತಾಡ್ಬೋದು ಯಾರಾದರೂ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡೋದಿದ್ದರೆ. ಯಾಕಂದರೆ ಈ ಹಿಂದೆ ಕಲಬುರಗಿಯ ಉಮೇಶ್ ಜಾಧವ್ ಅನ್ನೋ ಥರನ್ನ ನಾವು ಥಾಯ್ಲೆಂಡ್ ಕಳಿಸಿದ್ವಿ. ಆತ ಚಿನ್ನ ಗೆದ್ದು ಬಂದಿದ್ದ. ಇದೆಯಾ ವಿಡಿಯೋ? ಆತ ಚಿನ್ನ ಗೆದ್ದು ಬಂದಿದ್ದ ನೋಡಿ. ಈ ಥರ ವ್ರೆಸ್ಲಿಂಗ್ ನೋಡಿ, ಎಂತೆಂಥ ಬಲಾಢ್ಯರನ್ನು ಸೋಲಿಸಿದ್ದಾರೆ. ಅನೇಕರು ಇರ್ತಾರೆ ಕ್ರೀಡೆ ಬಗ್ಗೆ ಅತ್ಯಂತ ಪ್ರೀತಿ ಇದ್ದಂಥವ್ರು ನಮ್ಮಂಥ. ನೋಡಿ, ನಾವು ಆ ಜೈಲಲ್ಲಿ ಯಾರ್ಯಾರಿಗೆಲ್ಲ ಎಂತೆಂಥ ಆತಿಥ್ಯ ಕೊಡ್ತೀವಿ. ರೌಡಿಗಳಿಗೆ, ಕೊಲೆ ಮಾಡಿದವರಿಗೆ, ದರೋಡೆ ಮಾಡಿದವರಿಗೆ, ಅವ್ರಿಗಾಗಿ ಖರ್ಚು ಮಾಡಿರ್ತಾರೆ ಜಾಮರ್ 10 ಕೋಟಿ ಅಲ್ಲ. ಆ ಜಾಮರನ್ನು ಆ ಕಡೆ ಹಾಕ್ಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡ್ತೀವಿ. ಇವರಿಗೆ ಹೆಲ್ಪ್ ಮಾಡೋರು ಯಾರೂ ಇಲ್ಲ. ಎಂಥ ಪರಿಸ್ಥಿತಿ ಅಲ್ವಾ? ದೇಶದ ಘನತೆಯನ್ನು, ದೇಶದ ಹಿರಿಮೆಯನ್ನು ಎತ್ತಿ ಹಿಡಿಯುವಂಥವ್ರಿಗೆ ಏನಿಲ್ಲ. ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ಗಳಿಗೆ ಎಲ್ಲವೂ. ನೋಡಿ, ಅಲ್ಲಿ ನಂಬರ್ ಹಾಕಿದ್ದೀನಿ, ಗೂಗಲ್ ಪೇ ಮತ್ತು ಫೋನ್ಪೇ, ಆ ನಂಬರ್ ಸೇಮ್ ನಂಬರ್. ನೀವು ಅದನ್ನು ದೂರದಿಂದಲೇ ಅದನ್ನು ನೀವು QR ಕೋಡ್ ಇದೆ, ವೆರಿ ಫಸ್ಟ್ ಟೈಮ್ ಹಾಕಿದ್ದೀವಿ. ಇದು ಹೊಸ ಒಂದು ಪ್ರಯೋಗ, ಹೊಸ ಪ್ರಯೋಗ. ನೋಡಿ ನೋಡಿ ಎಂಥ ಅದ್ಭುತಗಳನ್ನು ಗೆದ್ದಿದ್ದಾರೆ ಅವರು. ಆದರೆ ವಿಶೇಷ ಚೇತನರು, ಕಾಲು ಸ್ವಲ್ಪ ಊನ ಇರಬಹುದು, ಆದರೆ ಪಂಜ ಫೈಟರ್. ನೋಡಿ ಸುರೇಶ್, ಉಡುಪಿಯ ಸುರೇಶ್. ಉಡುಪಿ ಭಾಗದವರು ಕೂಡ ಅಲ್ಲಿಗೆ ಬಂದು ಕೊಡ್ಬೋದು, ಏನು ತೊಂದರೆ ಇಲ್ಲ. ಅವರ ಮನೆಗೆ ಹೋಗಿನೋ ಹೆಲ್ಪ್ ಮಾಡ್ಬೋದು. ಈ ದೊಡ್ಡ 1 ಕೋಟಿ 2 ಕೋಟಿ ಏನು ಕೇಳ್ತಾ ಇಲ್ಲ, ಒಂದು 3 ಲಕ್ಷ ರೂಪಾಯಿ.
ನೋಡಿ, ಇದು ಸುರೇಶ್.